ನಮಸ್ಕಾರ ಸ್ನೇಹಿತರೆ, ಬಾಲು ಸ್ಮೈಲ್ಸ್ ಯೂಟ್ಯೂಬ್ ಚಾನಲಿಂದ ನಾವು ಇವತ್ತು ಬಂದಿರೋದು ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀವಿ. ಜೊತೆಗೆ ಒಬ್ಬರು ವಿಶೇಷವಾದಂಥ ವ್ಯಕ್ತಿಯನ್ನು ಸಹಿತ ನಾವು ಇವತ್ತು ಭೇಟಿ ಮಾಡೋರಿದ್ದೀವಿ. ಇವ್ರ ಹತ್ರ ಪಾಠ ಕಲ್ತಿರೋ ಮಕ್ಕಳು ನಿಜವಾಗ್ಲೂ ಪುಣ್ಯ ಮಾಡಿದರು. ಇವರೇ ನೋಡಿ, ನಮ್ಮ ಸನ್ಮಾನ್ಯ ಮೊಹಮ್ಮದ್ ಕಲೀಮುಲ್ಲಾ ಸಾಹೇಬರು. ಎಲ್ರಿಗೂ ನಮಸ್ಕಾರ. ನನ್ನ ಬಗ್ಗೆ ನಮ್ಮ ಚಿರಪರಿಚಿತರು, ಸ್ನೇಹಿತರು ಆದಂಥ ನಮ್ಮ ಬಾಲು ಅವರು ಭಾಳಷ್ಟು ಹೇಳಿದ್ದಾರೆ. ಅದಕ್ಕೆ ನನಗೆ ಎಷ್ಟು ಅರ್ಹತೆ ಇದೆ ಅನ್ನೋದು ಏನಿಲ್ಲ. ಈಗಾಗಲೇ ನಿಮಗೆ ಪರಿಚಯ ಮಾಡಿಕೊಟ್ಟಂತೆ ಸನ್ಮಾನ್ಯ ಕಲೀಮುಲ್ಲಾ ಸಾಹೇಬರು ನಮ್ಮ ಗುರುಗಳು, ಗುರು ಸಮಾನರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ವಿ. ನಮ್ಮಲ್ಲಿ ಒಂದಿದೆ, ಯಾರ್ದಾರು ಮನೆಗೆ ಹೋದರೆ ಹಳ್ಳಿ ಕಡೆ ಹೋಯ್ತಂತಂದರೆ ನೀರು ಕೊಟ್ಟು ಬೆಲ್ಲ ಕೊಟ್ಟು ಅವ್ರನ್ನ ಮನೆ ಒಳಗಡೆ ಸ್ವಾಗತ ಮಾಡ್ತಾರೆ. ಹಾಗೆ ನಾವು ನೀರು ಈಗಾಗಲೇ ಸಾಕಷ್ಟು ಕುಡಿದಿದ್ದೀವಿ, ಈಗ ಬೆಲ್ಲ ಕೊಡೋದ್ರ ಮೂಲಕ ಅವರಿಗೆ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಬಾಲು ನಮಗೆ ಅವರು ಉನ್ನತ ಹುದ್ದೆಯಲ್ಲಿ ಇದ್ದವರು, ಆದರೂ ಸಹ ನಮಗೆ ಅವರ ಪ್ರೀತಿಯಿಂದ ನಾವು ಬಾಲು ಅಂತಲೇ ಕರೆಯೋದು. ಅವರ ಸಂಸ್ಕಾರ ನೋಡಿದ್ರೆ ನನಗೆ ಯಾವ ರೀತಿ ಬಾಲ್ಯದಲ್ಲಿ ಸಂಸ್ಕಾರ ಸಿಕ್ತೋ ಅದೇ ರೀತಿ ಸಂಸ್ಕಾರ ಅವರಿಗೆ ಸಿಕ್ಕಿದೆ ಅಂದರೆ ತಪ್ಪಾಗೋದಿಲ್ಲ. ಹೇಗೆ ಅದು ಅಂತ ಹೇಳಿದ್ರೆ, ನಮ್ಮ ತಂದೆ ಶೇಕ್ದಾರರು, ರೆವಿನ್ಯೂ ಇನ್ಸ್ಪೆಕ್ಟ್ರು. ಆಗಿನ ಕಾಲದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟ್ರ್ ಅದೇ ಹೋಬಳಿ ಕೇಂದ್ರದಲ್ಲೇ ವಾಸವಾಗಿರಬೇಕಾಗಿತ್ತು. ಹಾಗಾಗಿ ನಮ್ಮ ತಂದೆ ನಮ್ಮ ಮಂಡ್ಯ ಜಿಲ್ಲೆಯ ಹಳ್ಳಿಗಳಲ್ಲಿ ವಾಸವಾಗಿದ್ದರು. ಅಲ್ಲಿ ಉರ್ದು ಭಾಷೆಯ, ನಮ್ಮ ಮಾತೃಭಾಷೆ ಉರ್ದು ಭಾಷೆಯ ಶಾಲೆಗಳು ಇರಲಿಲ್ಲ. ಹಾಗಾಗಿ ನಾನು 1ನೇ ತರಗತಿಯಿಂದನೂ ಕನ್ನಡ ಶಾಲೆಯಲ್ಲೇ ಕಲಿತೆ. ಈ ಸಂಸ್ಕಾರದ ಪ್ರಶ್ನೆ ಬಂದರೆ ಹೇಗೆ ಅಂದರೆ, ಶೇಕ್ದಾರರ ಬಲಗೈ ಬಂಟ ಯಾರಪ್ಪ ಅಂದರೆ ಶಾನ್ಭೋಗರು ಯಾವಾಗಲೂ ಬ್ರಾಹ್ಮಣರೇ ಆಗ್ತಾಯಿದ್ರು. ಹಾಗಾಗಿ ನನಗೆ ಅವರ ಮಕ್ಕಳ ಒಡನಾಟ, ಅವರ ಜೊತೆಯಲ್ಲಿ ಓಡಾಟದಿಂದ ಕೆಲವು ಒಳ್ಳೆಯ ಸಂಸ್ಕಾರಗಳು ಬಂತು ಅಂದರೆ ಅದು ಹೇಳೋದಕ್ಕೆ ನನಗೇನು ಮುಜುಗರ ಇಲ್ಲ. ಅಲ್ಲಿಂದನೇ ಬಂದಿದ್ದು ಕನ್ನಡ ಭಾಷೆ, ಕನ್ನಡ ಪುಸ್ತಕಗಳು, ಕನ್ನಡ ಪುಸ್ತಕಗಳಿದ್ದ ಕಥೆಗಳು. ಆಗ ಹರಿಶ್ಚಂದ್ರನ ಕಥೆ, ಶ್ರವಣಕುಮಾರನ ಕಥೆ, ಇಂಥವೆಲ್ಲ ನನ್ನ ಮೇಲೆ ಪ್ರಭಾವ ಬೀರಿದೆ. ಮತ್ತು ನನ್ನ ಬ್ರಾಹ್ಮಣ ಸ್ನೇಹಿತರು ದೇವಾಲಯಗಳಿಗೂ ಸಹ ನನಗೆ ಕರ್ಕೊಂಡು ಹೋಗ್ತಾಯಿದ್ರು. ಆಗಲಿಂದನೂ ಈ ಅಭಿರುಚಿ ನನ್ನಲ್ಲಿ ಬಂದಿದೆ. ನನ್ನ ಪೂರ್ಣ ಪಾಠಶಾಲೆ ಸರ್ಕಾರಿ ಪಾಠಶಾಲೆಯಲ್ಲೇ ಆಯಿತು ನನ್ನ ಶಿಕ್ಷಣ. 1ನೇ ತರಗತಿಯ ನಂತರ ನಾನು ತುಂಬ ಚೆನ್ನಾಗಿ ಓದ್ತೀನಿ ಅಂತನೋ ಅಥವಾ ನಮ್ಮ ತಂದೆ ಶೇಕ್ದಾರ್ ಅಂತನೋ ಏನೋ ಗೊತ್ತಿಲ್ಲ, ಡಬಲ್ ಪ್ರಮೋಷನ್ ಅಂತ ಇತ್ತು ಆವಾಗ. 1ನೇ ತರಗತಿಯಿಂದ ನನಗೆ ನೇರವಾಗಿ 3ನೇ ತರಗತಿಗೆ ಪ್ರಮೋಷನ್ ಆಯಿತು. ನಂತರ ನಾನು ಪ್ರೌಢಶಾಲೆಯನ್ನು ಪಾಂಡವಪುರ ಮತ್ತು ಕೃಷ್ಣರಾಜಪೇಟೆಯಲ್ಲಿ ಮಾಡಿದೆ. ನಾನು ಕೃಷ್ಣರಾಜಪೇಟೆಯಲ್ಲಿದ್ದಾಗ ಪ್ರೌಢಶಾಲೆಯಲ್ಲಿ ಆಗಿನ ಕಾಲದ ಪ್ರಚಲಿತವಾಗಿದ್ದಂಥ ಎಲ್ಲ ಕನ್ನಡ ಕಾದಂಬರಿಗಳನ್ನ ಓದ್ಬಿಟ್ಟಿದ್ದೆ ನಾವು. ಯಾರೂ ಸಹ ಅಷ್ಟೊಂದು ಕಾದಂಬರಿಗಳು ಓದಿರಲಿಲ್ಲ ಅಂತ ಕಾಣುತ್ತೆ. ಮನೆಯಲ್ಲಿ ಬೈತಾರೆ ಅಂತ ಅದಕ್ಕೊಂದು ಬೈಂಡ್ ಹಾಕಿ ಅದರ ಮೇಲೆ ಸಮಾಜ ವಿಜ್ಞಾನನೋ ಏನೋ ಅಂತ ಬರ್ಕೊಂಡು ನಾನು ಅನೇಕ ಕಾದಂಬರಿಗಳು ಆವಾಗ ಯಾವುದು ನಮಗೆ ಲಭ್ಯ ಆಯಿತೋ ಅದನ್ನೆಲ್ಲ ನಾನು ಓದ್ಬಿಟ್ಟಿದ್ದೆ. ಅದರ ಮಧ್ಯೆ ನನಗೆ ಭಾಳ ತೊಂದರೆ ಆಗಿದ್ದು ಯಾವುದು ಅಂದರೆ ಇಂಗ್ಲೀಷ್ ಸಬ್ಜೆಕ್ಟ್. ಹಾಗಾಗಿ ನಾನು ಇಂಗ್ಲೀಷಲ್ಲಿ ಫೇಲ್ ಆಗಿಬಿಟ್ಟೆ. ಡಬಲ್ ಪ್ರಮೋಷನ್ ತೊಗೊಂಡಿದ್ರು ಸಹ ಇಂಗ್ಲೀಷಲ್ಲಿ ನಾನು ಫೇಲ್ ಆಗಿಬಿಟ್ಟೆ. ನಂತರ ನಾನು PUC ಬಂದಾಗ ನನಗೆ ಒಬ್ಬರು ಸ್ನೇಹಿತರು ಮರಳಿ ಮಣ್ಣಿಗೆ ಕೊಟ್ಟರು, ಶಿವರಾಮ ಕಾರಂತರ ಕೃತಿ. ಅದನ್ನು ಓದಿದೆ. ಅದು ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದರ ನಂತರ ನಾನು ಶಿವರಾಮ ಕಾರಂತರ ಅನೇಕ ಕಾದಂಬರಿಗಳನ್ನ ತಗೊಂಡು ಅದನ್ನು ಓದಿದೆ. ಅದರ ಪ್ರಭಾವ ನನ್ನ ಮೇಲಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಂತರ ಬಾಲ್ಯದಲ್ಲೇ ನಮ್ಮ ತಂದೆ ತೀರ್ಕೊಂಡ್ಬಿಟ್ರು. ಹಾಗಾಗಿ ನಾವು ನಮ್ಮ ಸ್ವಂತ ಊರಾದ ನಾಗಮಂಗಲಕ್ಕೆ ಬಂದೆ. ಇಲ್ಲೇ ನಾಗಮಂಗಲದಲ್ಲಿ ಅನೇಕ ಕಷ್ಟಗಳು ಇತ್ತು ನಮಗೆ. ಆಗಿನ ಕಾಲದಲ್ಲಿ ಅತ್ಯಲ್ಪವಾದ ಪೆನ್ಷನ್ನು, ಅದರಲ್ಲೂ ನಾನು TCH ವ್ಯಾಸಂಗ ಮಾಡಿದೆ ಶಿಕ್ಷಕ ವೃತ್ತಿಗೆ. ನಂತರ ಇಲ್ಲಿಯ ಒಂದು ಸಹಕಾರ ಸಂಘದಲ್ಲಿ ನಾನು ಕ್ಲರ್ಕ್ ಆಗಿ ಸೇವೆ ಸಲ್ಲಿಸಿದೆ.
ನಮ್ಮೂರಿಗೆ 1975ರಲ್ಲಿ ಇದು ಬಂತು ಸಿನಿಮಾ ಥಿಯೇಟ್ರು. ಅಲ್ಲಿ ಟಿಕೆಟ್ ಕೊಟ್ಟೆ. ಅಲ್ಲಿಂದ ಯಾರೋ ಇದು NGFಗೆ ನಾನು ಅರ್ಜಿ ಹಾಕ್ಕೊಂಡಿದ್ದೆ. ಅಲ್ಲಿ ಇಂಟರ್ವ್ಯೂ ಬಂತು, ರಿಟರ್ನ್ ಎಕ್ಸಾಮ್ ನಡೀತು. 270 ಜನರಲ್ಲಿ 30 ಜನ ಅದರಲ್ಲಿ ಉತ್ತೀರ್ಣರಾದರು, ನಾನು ಆದೆ. ಅದರ ನಂತರ ಪುನಃ ಇನ್ನೊಂದು ರಿಟರ್ನ್ ಟೆಸ್ಟ್ ಮಾಡಿದ್ರು, 11 ಜನ ಪಾಸ್ ಆದರು. ಅದರಲ್ಲಿ ನಾನು ಸಹ ಪಾಸ್ ಆದೆ. ಮೌಖಿಕ ಇಂಟರ್ವ್ಯೂ ನಡೀತು, ಸಂದರ್ಶನ ನಡೀತು. ಅದರಲ್ಲಿ ಇಂಗ್ಲೀಷಲ್ಲಿ ಅವರು ಪ್ರಶ್ನೆ ಕೇಳಿದ್ರು. ಆ ಇಂಗ್ಲೀಷಲ್ಲಿ ಏನು ಪ್ರಶ್ನೆ ಕೇಳ್ತಿದ್ರು ಅದರ ಅರ್ಥ ಆಗ್ತಾಯಿತ್ತು, ಮತ್ತು ಅದರ ಉತ್ತರನೂ ಸಹ ನನಗೆ ಗೊತ್ತಿತ್ತು. ಆದರೆ ಇಂಗ್ಲೀಷಲ್ಲಿ ಆ ಉತ್ತರ ಹೇಳೋಕ್ಕೆ ಬರಲಿಲ್ಲ, ನನಗೆ ಸೆಲೆಕ್ಷನ್ ಆಗಲಿಲ್ಲ. ಕೊನೆಗೆ ಅದೇ ಕಂಪನಿಯಲ್ಲಿ ಇದ್ದವರು, NGFಲ್ಲೇ ಇದ್ದವರು, ಅವರ ನೆಂಟರದ್ದು ಒಂದು ಕಂಪನಿ ಇದೆ, ಅಲ್ಲಿ ಬೇಕಾದರೆ ನಿನಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅದು ಏನಂದರೆ ಲಾರಿಯಲ್ಲಿ ಗುಮಾಸ್ತನ ಕೆಲಸ. ಅವರು ಫೌಂಡ್ರಿ ಅದು, ಅದರ ಉತ್ಪಾದನೆ ಎಲ್ಲ ಅಶೋಕ್ ಲೈಲ್ಯಾಂಡ್ಗೆ ಕಳಿಸ್ತಾಯಿದ್ರು. ಅದರಲ್ಲಿ ನಾನು ಲಾರಿಯಲ್ಲಿದ್ದೆ. ಅದರ ನಂತರ ಅಲ್ಲಿ ಕಚೇರಿಲಿ ಸರಿಯಾಗಿ ಯಾರೂ ಕೆಲಸ ಮಾಡ್ತಾಯಿಲ್ಲ ಅಂತ ಕಾಣಿಸ್ತು ನನಗೆ. ಸಂಬಳ ವಿತರಣೆ ಸಂದರ್ಭದಲ್ಲಿ ಭಾಳ ಜಗಳ ಆಗ್ತಾಯಿತ್ತು. ನಾನೇ ಮಾಡ್ತೀನಿ ಅಂದೆ. ನಿಮ್ಮ ಕೈಲಿ ಆಗಲ್ಲ ಅಂದರು. ನಾನು ಮಾಡಿದೆ, ಒಂದು ಕಂಪ್ಲೇಂಟು ಇಲ್ಲ. ಆಗ ಏನು ಮಾಡಿದ್ರು ಅಂದರೆ, ಓಡೋ ಕುದುರೆನ ಓಡಿಸ್ತಾನೆ ಇರ್ತಾರೆ ಅಂತಾರೆ. ಹಾಗೆ ನನಗೆ ಆ ಲಾರಿ ಕೆಲಸ ಮತ್ತು ಇದು ಎಲ್ಲ ಸೇರಿಕೊಳ್ತು. ಅಲ್ಲೇ ಇದ್ದಾಗ ನನಗೆ TCH ಪಾಸ್ ಆಗಿದ್ದೆ ನಾನು. ಶಿಕ್ಷಕರ ವೃತ್ತಿಗೆ ಇಂಟರ್ವ್ಯೂ ಬಂತು, ಬೆಂಗಳೂರು ರೂರಲ್. ಅಲ್ಲಿ ಅವರು 11 ಪ್ರಶ್ನೆಗಳನ್ನು ಕೇಳಿದ್ರು DDP. ನಾನು 10 ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟೆ. ಎಲ್ಲಿ ಹಾಕಿದ್ರು ಹೋಗ್ತೀನಪ್ಪ ಅಂತ ಕೇಳಿದ್ರು, ಹ್ಞೂ ಅಂದೆ. ಶಿಕ್ಷಕ ವೃತ್ತಿ ಸಿಕ್ತು. ಇಲ್ಲಿಂದ 2013ರಲ್ಲಿ ನಾನು ರಿಟೈರ್ಡ್ ಆದೆ. ಅದರ ನಂತರ BA B.Ed ಮಾಡ್ಕೊಂಡಿದ್ದೆ ನಾನು. ಪದೋನ್ನತಿ ಸಿಕ್ತು. ಹೈಸ್ಕೂಲ್ ಶಿಕ್ಷಕನಾಗಿ ನಿವೃತ್ತಿ ಆದೆ. ನಿವೃತ್ತಿಯ ನಂತರ ನಾನು ಹಿಸ್ಟ್ರಿಯಲ್ಲಿ MA ಪದವಿಯನ್ನು ವ್ಯಾಸಂಗ ಮಾಡಿ ಅದನ್ನು ಪಡೆದಿದ್ದೀನಿ. ಇತಿಹಾಸವನ್ನು ಹೇಳ್ತೀನಿ. ಇದು ಎಲ್ಲರಿಗೂ ಗೊತ್ತಾಗಬೇಕು ಸ್ವಾಮಿ. ಸುಮ್ಮನೆ ಇದ್ಬಿಟ್ರೆ ಏನು ಅದು ಅಲ್ವಾ? ಅಲ್ಲೆಲ್ಲ ಕೇಳಿದ್ರೆ ಏನು ಹೇಳ್ತಾರೆ, ಹೌದು, ಇದು ಚೋಳರು ಕಟ್ಬಿಟ್ರು, ಅವ್ರು ಕಟ್ಬಿಟ್ರು, ಇವ್ರು ಕಟ್ಬಿಟ್ರು, ಅವನು ಬಂದು ಹಾಳು ಮಾಡಿಬಿಟ್ಟ, ಇವನು ಬಂದು ಹಾಳು ಮಾಡಿಬಿಟ್ಟ. ಅಲ್ಲ, ಹಿಂದಿನ ಕಾಲದಲ್ಲಿ ಪ್ರತಿ ಸೋಮವಾರ ನೇಗಿಲು ಕಟ್ತಾ ಇರಲಿಲ್ಲ, ಊರಿನ ಕೆಲಸಗಳನ್ನು ಮಾಡ್ತಾಯಿದ್ರು. ಆಗ ಈ ದೇವಸ್ಥಾನದ ಮೇಲೆ ಏನಾದರೂ ಗಿಡ ಗಂಟೆಗಳು ಬೆಳೆದಿದ್ರೆ ಅದನ್ನೆಲ್ಲ ತೆಗಿತಾಯಿದ್ರು. ಈಗ ನನ್ನ ಹತ್ರ ಎಲ್ಲ ಫೋಟೋಗ್ರಾಫ್ ಇದೆ. ಇಡೀ ದೇವಸ್ಥಾನವನ್ನೇ ಕೆಡಬಿಟ್ಟಿದೆ ಒಂದು ಮರ. ಅದರ ಬೇರುಗಳಿರೋದು ದೇವಸ್ಥಾನದ ಒಳಗಡೆ. ನಮ್ಮ ಊರಲ್ಲೇ ಒಂದಿತ್ತು, ಅದಕ್ಕೆ 20 ಲಕ್ಷ ರೂಪಾಯಿ ಖರ್ಚಾಯಿತು. ಸುಗ್ರೀವ ದೇವಸ್ಥಾನ. ಓಕೆ. ಒಳಗಡೆ ಎಲ್ಲ ಬೇರು ಹೊರಟೋಗಿತ್ತು, ಮರದ ರೀತಿ ಬೇರು ಹೊರಟೋಗಿತ್ತು. ಒಂದು ಪುಟ್ಟ ಕೆಲಸ, ಅದನ್ನು ತೆಗೆದು ಅಲ್ಲಿ ಕಳೆ ನಿವಾರಕವನ್ನು ಹಾಕ್ಬಿಟ್ರೆ ಒಂದು ದೇವಸ್ಥಾನವನ್ನು ಉಳಿಸ್ಬೇಕಾಗುತ್ತೆ. ನಿಮ್ಮ ಒಂದು ಸಂದೇಶ ನಮ್ಮ ಜನಗಳಿಗೆ, ನಮ್ಮ ನೋಡುಗರಿಗೆ, ನಿಮ್ಮಿಂದ ಇತಿಹಾಸ ಉಳಿಸೋ ನಿಟ್ಟಿನಲ್ಲಿ ತಾವೇನು ಸಂದೇಶ ಕೊಡ್ತೀರಾ ಸರ್? ಏನೂ ಇಲ್ಲ, ಎಲ್ಲರೂ ಸಾಮರಸ್ಯದಿಂದ ಇರಬೇಕು. ನಮ್ಮ ದೇಶದ ಇತಿಹಾಸವನ್ನು 4-5 ತಂಡಗಳು, 4-5 ಥರದ ಜನ ಬರೆದಿದ್ದಾರೆ. ಆದರೆ ನೀವು ವಿವೇಚನೆಯನ್ನು ಬೆಳೆಸ್ಕೋಬೇಕು. ನಂತರ ಯಾವುದೋ ಆಗಿದ್ದಕ್ಕೆ ಕಲಿಮುಲ್ಲಾ ಇವತ್ತು ಹೇಗೆ ಜವಾಬ್ದಾರಿ ಆಗ್ತಾನೆ ಅಲ್ವಾ? ಅದನ್ನು ನಾವು ಮುಖ್ಯವಾಗಿ ತಿಳ್ಕೋಬೇಕು. ಹಾಳಾಗಿದ್ದು ಹಾಳಾಯ್ತಪ್ಪ, ಇರೋದನ್ನು ಕಾಪಾಡ್ಕೊಳ್ಳಿ. ಹೌದು ಅಲ್ವಾ? ಇರೋದನ್ನು ಕಾಪಾಡ್ಕೊಳ್ಳಿ. ಅದನ್ನು ಬಿಟ್ಟು ದೊಡ್ಡ ದೊಡ್ಡ ಪ್ರವೇಶ ದ್ವಾರಗಳನ್ನ, ಮಂಟಪನ ಕಟ್ಟಿಸ್ಬಿಡ್ತಾ ಇದ್ದಾರೆ. ಊರಿನ ದೇವಸ್ಥಾನ ಪಾಳು ಬಿದ್ದಿರ್ತದೆ. ನಮ್ಮ ಊರ ಕಡೆ ನೋಡಿದ್ದೀನಲ್ಲ, ಈ ಬೆಂಗಳೂರಿನವ್ರಿಗೆ ದುಡ್ಡು ಬಂದ ಅರ್ಧ ನಮ್ಮ ಸ್ಮಾರಕಗಳು ಹಾಳಾಗ್ಬಿಡ್ತು. ಅವ್ರು ಬರ್ತಾರೆ, ಅಣ್ಣ ಒಂದು ಸಮುದಾಯ ಭವನ ಕಟ್ಟಿಸಿ, ಕಲ್ಯಾಣ ಮಂಟಪ ಕಟ್ಟಿಸಿ ಅಂತಾರೆ. ಎಲ್ಲಪ್ಪ ಕಟ್ಸೋದು ಅಂದರೆ, ಆ ದೇವಸ್ಥಾನ ಬಿದ್ದೋಗ್ಬಿಟ್ಟದಲ್ಲ, ಅಲ್ಲೇ ಕಟ್ಟಿಸಿ, ಒಳ್ಳೆ ಚೆನ್ನಾಗಿದೆ ಜಾಗ ಅಂದ್ಬಿಟ್ಟು ಅಂಗನವಾಡಿ ಕಟ್ಟಿದ್ದಾರೆ ದೇವಸ್ಥಾನ ಬಿದ್ದೋಗಿರೋ ಜಾಗದಲ್ಲಿ. ಈ ರೀತಿ ಜನ ಇದ್ದಾರೆ. ದಯಮಾಡಿ ನಮ್ಮ ಪರಂಪರೆಯನ್ನು ಉಳಿಸಿ, ಪರಂಪರೆಯನ್ನು ದಯವಿಟ್ಟು ಉಳಿಸಿ. ಇದು ಇಡೀ ಭಾರತ ದೇಶದಲ್ಲಿ ರಾಷ್ಟ್ರೀಯ ಪ್ರಾಮುಖ್ಯತೆಯ 3600 ಸ್ಮಾರಕಗಳಿದೆ. 3600 ಸ್ಮಾರಕಗಳು. ಅದನ್ನು ಚೆನ್ನಾಗಿ ಇಟ್ಕೊಂಡ್ಬಿಡಿ. ಟೂರಿಸಮಲ್ಲೇ ನಾವು ದುಡಿಬೋದು. ಹೌದು. ದುಬೈನಲ್ಲಿ ಏನಿದೆ ಮರಳುಗಾಡು, ಆದರೆ ಅವರು ದೇವಸ್ಥಾನವನ್ನು ಕಟ್ಟಿಸ್ಬಿಟ್ರು. ಹೌದು, ಹೋಗ್ಲಿ ಅಂತ ಟೂರಿಸಮ್ ಡೆವಲಪ್ ಆಗುತ್ತೆ ಅಲ್ವಾ? ಹಾಗೆ ನಾವು ನಮ್ಮ ಪರಂಪರೆಯನ್ನು ಉಳಿಸ್ಕೋಬೇಕು. ಪರಂಪರೆ ಬಿಟ್ಟರೆ ಇನ್ನೇನಿರುತ್ತೆ ಹೇಳಿ? ಜೀವನದಲ್ಲಿ ಏನಿರುತ್ತೆ ಅಲ್ವಾ?
ಗುರುಗಳೇ ನಾವಿಲ್ಲಿ ಹ್ಮ್. ದೇವಸ್ಥಾನದ ಹತ್ರ ಬಂದ್ವಿ. ಹಾಂ ಹಾಂ ದೇವಸ್ಥಾನದ ಪಕ್ಕದಲ್ಲೇ ನಮಗೆ ಒಂದು ಶಾಸನ ಏನೋ ಸಿಗ್ತಾ ಇದೆ, ಹ್ಞೂ ಹ್ಞೂ ಅಥವಾ ವೀರಗಲ್ ಇರಬೇಕು ಅಂತ ನಾನು ಅನ್ಕೊಳ್ತೀನಿ. ಹಾಂ 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 ಈ ವೀರಗಲ್ಲಿನ ಬಗ್ಗೆ ಹ್ಞೂ ಹ್ಞೂ ಇದು ಏನು ಹ್ಞೂ ಏನು ವಿಶೇಷ ಅನ್ನೋದನ್ನ, ಯಾಕಂದರೆ ಒಬ್ಬ ಸಾಮಾನ್ಯಕ್ಕೆ ಹ್ಞೂ ಹ್ಞೂ ನನಗೆ ಒಬ್ಬ ಸಾಮಾನ್ಯನಾಗಿ ಹ್ಞೂ ವೀರಗಲ್ಲು ಮಾಸ್ತಿಗಲ್ಲು ಹ್ಞೂ ಹ್ಞೂ ಇವುಗಳ ಬಗ್ಗೆ ಮಾಹಿತಿ ಇಲ್ಲ. ಹ್ಞೂ ಹ್ಞೂ ಇದನ್ನ ದಯವಿಟ್ಟು ತಿಳಿಸ್ಕೊಡ್ತೀರಾ? ಆಗಲಿ ನೋಡೋಣ ಏನದು ಅಂತ. ಇದು ವೀರ ಮಾಸ್ತಿಕಲ್ಲು ಸರ್. ಹಾಂ. ವೀರಗಲ್ಲು ಮತ್ತು ಮಾಸ್ತಿಕಲ್ಲು. ಹ್ಞೂ ವೀರ ಈ ಚಿತ್ರ ನೋಡಿದ್ರೆ ಒಂದು ಯುದ್ಧದಲ್ಲಿ ಸತ್ತೋಗಿದ್ದಾನೆ. ಹ್ಞೂ ಅವನ ಚಿತೆಗೆ ಹಾರಿ ಅವನ ಪತ್ನಿ ಸಹಗಮನ ಮಾಡ್ಕೊಂಡಿದ್ದಾಳೆ. ಹ್ಞೂ ಇಲ್ಲಿದ್ದಾಳೆ ನೋಡಿ. ಹ್ಞೂ ಇದು ಈ ಕಡೆ ಇರುವಂತ ಒಬ್ಬ ಹೆಂಗಸು ಇಲ್ಲಿದೆಯಲ್ಲ, ಇವರು ಚಿತೆ ಇರೋದಕ್ಕೆ ಚಿತೆ ಏರಿರೋದು. ಚಿತೆಗೆ ಹಾರಿ ಸಹಗಮನ ಮಾಡ್ಕೊಂಡಿದ್ದಾರೆ. ಹ್ಮ್ ಅಂತವ್ರಿಗೆ ನೆನಪಿಗೆ ಮಾಸ್ತಿಕಲ್ಲು ಅಂತ ಮಾಡ್ತಾರೆ. ಹ್ಮ್ ಇದು ವೀರಗಲ್ಲು ಮತ್ತೆ ಮಾಸ್ತಿಕಲ್ಲು ಹ್ಮ್. ಎರಡು ಇದು ಸೇರಿದೆ. ಹ್ಮ್. ಈಗ ವೀರಗಲ್ಲು ಅಂದ್ರೆ ಏನು ಅನ್ನೋದು ಪ್ರಶ್ನೆ. ಹೌದು 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 ಹೌದು. ಇಂಗ್ಲಿಷ್ ಅಲ್ಲಿ ಇದಕ್ಕೆ ಹೀರೋ ಸ್ಟೋನ್ ಅಂತ ಹೀರೋ ಕರೀತಾರೆ. ಸ್ಟೋನ್ಸ್ ಅಂತಾರೆ. ಹೌದು. ಯಾರಪ್ಪ ಇವನು ಹೀರೋ, ಹ್ಮ್ ಯಾರು ಇವನಿಗೆ ಹೀರೋ ಮಾಡಿದ್ದು ಅಂತ. ಹ್ಮ್ ಪ್ರತಿಯೊಂದು ಗ್ರಾಮದಲ್ಲಿಯೂ ಸಹ ಹ್ಮ್ ಒಬ್ಬ ಗೌಂಡ ಅಂತ ಇರ್ತಾ ಇದ್ದ, ಹ್ಮ್ ಮತ್ತೆ ಪಟ್ಟಣ ಸ್ವಾಮಿ ಅಂತ ಒಬ್ಬ ಇದ್ದ. ಹ್ಮ್ ಅಂದ್ರೆ ಅವನು ಆ ಊರಿನ ಮುಖ್ಯಸ್ಥ, ಹ್ಮ್ ಅಥವಾ ಒಂದು ಪಾಳೆ ಪಟ್ಟಿದ್ರೆ ಅಲ್ಲಿ ಒಬ್ಬ ಪಾಳೆಗಾರ ಅನ್ನೋನು ಇರ್ತಾ ಇದ್ದ. ಹ್ಮ್ ಅವನು ಕೆಲಸ ಅಲ್ಲಿಯ ಟ್ಯಾಕ್ಸ್ನ ಕಂದಾಯಗಳನ್ನ ವಸೂಲು ಮಾಡೋದು, ಜನೋಪಯೋಗಿ ಕೆಲಸಗಳನ್ನ ಮಾಡೋದು, ಹ್ಮ್ ಹಾಗೆ ಜನಗಳಿಗೆ ರಕ್ಷಣೆ, ಹ್ಮ್ ಗೋವುಗಳಿಗೆ ಮತ್ತು ಜನಗಳಿಗೆ ರಕ್ಷಣೆ ಕೊಡೋ ಜವಾಬ್ದಾರಿಯು ಸಹ ಅವನದು ಆಗ್ತಾ ಇತ್ತು. ಹ್ಮ್ 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 ಈ ವೀರಗಲ್ಲು ಸಾಮಾನ್ಯವಾಗಿ 3 ಹಂತದ ಕೆತ್ತನೆಗಳಿದೆ. ಹ್ಮ್ ಇಲ್ಲಿ ನೋಡಿ, ಇಲ್ಲಿ 1, 2, 3 ಹಂತ ಇದೆ. ಈಗ ಕೆಳಗಡೆ ಇರುವಂತದ್ದು ಇದು ಮೊದಲನೇ ಹಂತ. ಇದು ಮೊದಲನೇ ಹಂತ. ಇದು ಇದನ್ನ ಮೊದಲನೇ ಹಂತ ಒಬ್ರು ಯುದ್ಧ ಅಂತ. ಮಾಡ್ತಾ ಇದಾರೆ. ನಮ್ಗೆ ಪಕ್ಕದಲ್ಲಿ ಇದರಲ್ಲಿ ಈ ವೀರ ಯಾಕೆ ಸತ್ತ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಹೌದು. ಹ್ಮ್ ಯಾಕೆ ಸಾಯ್ತಾ ಇದ್ದ ವೀರ ಅಂದ್ರೆ, ಹ್ಮ್ ಆಗಿನ ಕಾಲದಲ್ಲಿ ಹ್ಮ್ ಮುಖ್ಯವಾಗಿ ಹ್ಮ್ ಗೋವುಗಳ ರಕ್ಷಣೆಯಲ್ಲಿ, ಹ್ಮ್ ಅಂದ್ರೆ ಆಗ ಗೋ ಸಂಪತ್ತು ಅನ್ನೋದು ಬಹಳ ದೊಡ್ಡ ಸಂಪತ್ತಾಗಿರ್ತಾ ಇತ್ತು. ಹ್ಮ್ ಈಗ ನಾವು ಯಾರಪ್ಪ ಶ್ರೀಮಂತರು ಅಂದ್ರೆ ದೊಡ್ಡ ದೊಡ್ಡ ಮನೆ, ಹ್ಮ್ ಅವ್ರ ಮನೆ ಮುಂದೆ ಕಾರ್ಗಳು ನಿಂತಿದ್ರೆ ಯಾರೋ ಸಾಹುಕಾರ ಕಣಪ್ಪ ಅಂತ ಇದ್ರು. ಹಾ. ಆದ್ರೆ ಆಗಿನ ಕಾಲದಲ್ಲಿ ಹ್ಮ್ ಯಾರು ಹೆಚ್ಚು ಗೋವುಗಳನ್ನ ಸಾಕಿರ್ತಾ ಇದ್ರೋ ಹ್ಮ್ ಅವ್ರನ್ನ ಬಹಳ ದೊಡ್ಡ ಶ್ರೀಮಂತರು, ಗಣ್ಯ ವ್ಯಕ್ತಿಗಳು ಅಂತ ಎಲ್ಲ ಕರಿತಾ ಇದ್ರು ನಾವು. ಹ್ಮ್ ಹ್ಮ್ ಆದ್ರೆ ಆ ಸಂದರ್ಭದಲ್ಲಿ ಹ್ಮ್ ಈ ಕಳ್ಳರು ಬಂದು ಗೋವುಗಳನ್ನ ಕದ್ಬಿಡೋರು, ಹ್ಮ್ ಅದೊಂದಾಯ್ತು. ಹ್ಮ್ ಎರಡನೇದಾಗಿ ಅವನ ಸಾಮರ್ಥ್ಯ ಏನು ಅನ್ನೋದನ್ನ ತಿಳ್ಕೊಳಕ್ಕೆ ಹ್ಮ್ ಗೋವುಗಳನ್ನ ಅಪಹರಿಸ್ಬಿಡೋರು. ಹ್ಮ್ ಉದಾಹರಣೆ ಅಂದ್ರೆ ವಿರಾಟ ಪರ್ವ, ಹ್ಮ್ ಗೋಗ್ರಹಣ, ಹೌದು. ಕಾಲ್ ಕೆರೆದು ಯುದ್ಧ ಮಾಡ್ತಾರೆ ಅಂತಾರಲ್ಲ, ಹ್ಮ್ 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 ಗೋವುಗಳನ್ನ ಅಪಹರಣ ಮಾಡಿ ಅವನು ಇದ್ ಮಾಡ್ದ. ಹ್ಮ್ ಅದಿದೆ. ಈಗ ಗೋವುಗಳನ್ನ ಅಪಹರಣ ಮಾಡ್ಕೊಂಡು ಹೊರಟೋಗ್ಬಿಡೋರು. ಹ್ಮ್ ಹೊರಟೋದಾಗ ಹ್ಮ್ ಆ ಕಳ್ಳರ ಜೊತೆಲಿ ಇವನು ಯುದ್ಧ ಮಾಡಿ ಆ ಗೋವುಗಳನ್ನ ಬಿಡಿಸ್ಕೊಂಡು ಬರ್ತಾ ಇದ್ದ. ಹ್ಮ್ ಕೆಲವು ಸಂದರ್ಭದಲ್ಲಿ ಆ ಯುದ್ಧದಲ್ಲಿ ಅವನೇ ಸತ್ತೋಗ್ಬಿಡೋನು, ಹ್ಮ್ ಗೋವುಗಳನ್ನ ಬಿಡಿಸ್ಕೊಂಡು ಬರ್ತಾ ಇರ್ಲಿಲ್ಲ. ಹ್ಮ್ ನಮ್ಗೆ ಅದು ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಹ್ಮ್ ಈ ಪಟ್ಟಿಕೆಯಲ್ಲಿ ಅಲ್ಲಿ ಗೋವುಗಳು ಇರ್ತವೆ, ಹ್ಮ್ ಆ ಕಡೆಗೆ ಮುಖ ಮಾಡ್ಕೊಂಡಿದ್ರೆ ಹ್ಮ್ ಅವನು ಆ ಗೋವುಗಳನ್ನ ಬಿಡಿಸ್ಕೊಂಡು ಬಂದ ಅಂತ. ಹ್ಮ್ ಈ ಕಡೆಗೆ ಒಳಗಡೆಗೆ ಮುಖ ಮಾಡ್ಕೊಂಡ್ಬಿಟ್ಟಿದ್ರೆ ಹ್ಮ್ ಅವನು ಗೋವುಗಳನ್ನ ಅಪಹರಣ ಮಾಡೋರ ಜೊತೆ ಯುದ್ಧ ಮಾಡ್ದ. ಹ್ಮ್ ಆದ್ರೆ ಅಲ್ಲೇ ಸತ್ತೋಗ್ಬಿಟ್ಟ, ಗೋವುಗಳನ್ನ ಅಪಹರಣ ಇದು ಬಿಡಿಸ್ಕೊಂಡು ಬರಕ್ ಮುಂಚೆನೆ ಅಂತ. ಓ, ಅದು ಅದು ಬಹಳ ಆಗುತ್ತೆ. ಬಹಳ ಸೂಕ್ಷ್ಮವಾಗಿ ನೋಡ್ಬೇಕಾಗಿರುವಂತ ವಿಷಯ. ಹಾ. ಇಂಥ ಗೋವುಗಳ ರಕ್ಷಣೆಯಲ್ಲಿ ಪ್ರಾಣ ಕಳ್ಕೊಳ್ತಾರಲ್ಲ, ಹ್ಮ್ ಅದಕ್ಕೆ ತುರುಗೋಳ್ ವೀರಗಲ್ಲು ಅಂತ ಕರೀತಾರೆ. ಹ್ಮ್ ತುರುಗೋಳ್ ವೀರಗಲ್ಲು ಅಂತ. ಹ್ಮ್ ನಂತರ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ, ಹ್ಮ್ ಆಗಿನ ಕಾಲದಲ್ಲಿ ಕಳ್ಳರು ಯಾರೋ ಬಂದು ಹ್ಮ್ ಈ ಮಹಿಳೆಯರನ್ನ ಹೊತ್ಕೊಂಡು ಹೊರಟೋಗ್ಬಿಡ್ತಾ ಇದ್ರು. ಹ್ಮ್ ಮಹಿಳೆಯರನ್ನ ಹ್ಮ್ ಅಂಥ ಸಂದರ್ಭದಲ್ಲಿ ಹೋರಾಡಿ ಆ ಮಹಿಳೆಯರನ್ನ ಬಿಡಿಸ್ಕೊಂಡು ಬರ್ತಾ ಇದ್ದ. ಹ್ಮ್ ಅದಕ್ಕೆ ಪೆಣ್ ಬುಯಿಲ್ ಅಂತ ಕರೀತಾರೆ. ಪೆಣ್ ಬುಯಿಲ್. ಪೆಣ್ ಬುಯಿಲ್ ಅಂತ ಕರೀತಾರೆ. ಹ್ಮ್ ಇವಿಷ್ಟೇ ಅಲ್ಲ, ಊರೊಳಗಡೆ ಹುಲಿ ಬಂದ್ಬಿಡೋದು, ಹ್ಮ್ ಆ ಹುಲಿ ಜೊತೆಲಿ ಕಾದಾಡಿ ಅವನು ಸತ್ತೋಗ್ಬಿಡೋನು, ಹ್ಮ್ ಅವನ ನೆನಪಿಗೆ ವೀರಗಲ್ಲು. ಹಾ ಹಾ ಮತ್ತೆ ನೀವು ಇದಕ್ ಹೋದ್ರೆ ಮುತ್ತತ್ತಿ, ಹ್ಮ್ ಅಲ್ಲಿ ಒಬ್ಬನಿಗೆ ಮೊಸಳೆ ಹಿಡ್ಕೊಂಡ್ಬಿಟ್ಟಿದೆ, ಹೌದು ಅದೊಂದು ವೀರಗಲ್ಲಿದೆ ಅಲ್ಲಿ. ಹೌದು. ದೇವಸ್ಥಾನದ ಪಕ್ಕದ ಒಂದ್ ಮರದ ಕೆಳಗಡೆ ಇದೆ ಅದು. ಹೌದು. ಹಾವು ಬಂದ್ಬಿಡೋದು ಊರೊಳಗಡೆ. ಹ್ಮ್ ಆಮೇಲೆ ಬೇಟೆಗೆ ಹೋಗೋನು, ಹಂದಿ ಬೇಟೆಗೂ ಯಾವ್ದಕ್ಕೂ ಹ್ಮ್ ಹಂದಿ ತಿವಿದ್ಬಿಟ್ಟು ಸತ್ತೋಗ್ಬಿಡೋನು. ಓಕೆ. ಅವರ ನೆನಪಿಗೆಲ್ಲ ಇಂಥ ವೀರಗಲ್ಲುಗಳನ್ನ ಹಾಕಿಸ್ತಾ ಇದ್ರು. ಯಾರಪ್ಪ ಹಾಕಿಸ್ತಾ ಇದ್ರು ಅಂದ್ರೆ, ಹ್ಮ್ ಆ ಊರಿನ ಜನ ಹಾಕಿಸ್ತಾ ಇದ್ರು. ಅವರ ಕುಟುಂಬದಲ್ಲಿ ಕೆಲವು ಸಂದರ್ಭದಲ್ಲಿ ಮೃತ ವ್ಯಕ್ತಿಯ ಅಕ್ಕ ಹಾಕಿಸಿದಾಳೆ, ಹ್ಮ್ ಹ್ಮ್ ಮಗ ಹಾಕಿಸಿದಾನೆ. ಓ ಈ ರೀತಿ ಎಲ್ಲ ವೀರಗಲ್ಲುಗಳು ನಮ್ಮಲ್ಲಿ ಇರ್ತವೆ. ಈ ವೀರ ಯಾಕೆ ಸತ್ತ ಅನ್ನೋದು ನಮ್ಗೆ ನೋಡ್ಬೇಕಾದ್ರೆ, ಹ್ಮ್ ತಿಳಿಬೇಕಾದ್ರೆ ಹ್ಮ್ ಈ ಕೆಳಗಡೆ ಹಂತ ನೋಡ್ಬೇಕು. ಹ್ಮ್ ನೋಡಿದಾಗ ಹ್ಮ್ ಇಲ್ಲಿ
ಶಸ್ತ್ರಾಸ್ತ್ರಗಳಿದೆ, ಬಿಲ್ಲು ಬಾಣ ಎಲ್ಲ ಇದೆ. ಹಾಗಾಗಿ ಈತ ಯಾವುದೋ ಯುದ್ಧದಲ್ಲಿ ಅವನು ಸತ್ತಿದ್ದಾನೆ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಪಕ್ಕದಲ್ಲಿ ಅವರ ಆ ವೀರನ ಪತ್ನಿ ಸಹಗಮನ ಮಾಡ್ಕೊಂಡಿದ್ದಾಳೆ. ಅದ್ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಸಹಗಮನ ಮಾಡ್ಕೊಂಡಿದ್ದಾಳೆ ಅಂದ್ರೆ ಕೈ ಮೇಲ್ ಮಾಡಿದ್ದಾಳೆ ನೋಡಿ, ಇಲ್ಲಿ ಬೆರಳುಗಳ ಮಧ್ಯದಲ್ಲಿ ನಿಂಬೆ ಹಣ್ಣು ಇಟ್ಕೊಂಡಿರ್ತಾಳೆ, ಮತ್ತೆ ಬಳೆಗಳನ್ನ ಇದ್ದಾಳೆ, ಇಲ್ಲಿ ನೀರಿದೆ, ಮತ್ತೆ ಸೂಕ್ಷ್ಮವಾಗಿ ಗಮನಿಸಿ ಇಲ್ಲಿ ಈ ಜ್ವಾಲೆ ಬೆಂಕಿಯ ಜ್ವಾಲೆ ಇದೆ. ಕೇದಿಗೆ ಹೂವನ್ನ ಎಲೆಗಳನ್ನ ಹೂವನ್ನ ಅವಳು ಧರಿಸ್ಕೊಂಡಿರ್ತಾಳೆ, ಎಲ್ಲಾದ್ರಲ್ಲೂ ಇಲ್ಲ, ಇರುತ್ತೆ, ನೀರಿರುತ್ತೆ. ಹಾಗಾಗಿ ಇದು ಮಾಸ್ತಿಕಲ್ಲು ಅಂತ. ನಾನು ಹಳ್ಳಿಗಳಿಗೆ ಹೋದಾಗ ಮಾಸ್ತಿಕಲ್ ಬಗ್ಗೆ ಹೇಳ್ತೀನಿ. ಅವರು ಮಕ್ಕಳೆಲ್ಲ ಕೇಳ್ತಾರೆ, ಕಾಲೇಜವರು ಹೈಸ್ಕೂಲ್ ಅವರು, ಅವ್ರಿಗೆ ಸುಲಭವಾಗಿ ಹೇಳೋದು, ನಿಮ್ಮೂರಲ್ಲಿ ಮಾಸ್ತಮ್ಮನ್ ಗುಡಿ ಐತಾ ಅಂತ ಕೇಳ್ತೀನಿ. ಐತೆ ಸಾರ್ ಅಂತಾರೆ. ಅವಳೇ ಮಾಸ್ತಿ, ಮಹಾಸತಿ. ಮಾಸ್ತಿಕಲ್ಲು ಅಂದ್ರೆ ಮಹಾಸತಿ ಕಲ್ಲು. ಅವಳೇ ನಿಮ್ಮ ಊರಲ್ಲಿ ಇದ್ದಾಳಲ್ಲ ಮಾಸ್ತಮ್ಮನ ಗುಡಿಲಿ ಒಂದು ಕಲ್ಲಿರುತ್ತೆ ಅಷ್ಟೇನೆ, ಆಕೆನೆ ಅಂತ ಅವ್ರಿಗೆಲ್ಲ ಹೇಳಿದ್ರೆ ಆ ಊರ ಬಗ್ಗೆ ಇಷ್ಟ ಆಗುತ್ತೆ. ಆಯ್ತು. ಸೊ ಈ ಶಾಸನದಲ್ಲಿ ಈಗ ಕೆಳಗಡೆ ಯುದ್ಧ ಮಾಡ್ತಾ ಇದ್ರು, ಯುದ್ಧದಲ್ಲಿ ತೀರ್ಕೊಂಡಿದ್ದಾರೆ, ಅವರ ಪತ್ನಿ ಸಹಗಮನ ಮಾಡ್ಕೊಂಡಿದ್ದಾಳೆ. ಆಯ್ತಾ. ಇಲ್ಲಿಗೆ ಬಂದ್ರೆ ಈತ ಯಾರು ಅಂದ್ರೆ ಸತ್ತ ವ್ಯಕ್ತಿ ಇವನೇ. ಇವನ್ಗೆ ಆ ಪುಷ್ಪಕ ವಿಮಾನ, ಇದು ಪುಷ್ಪಕ ವಿಮಾನದಲ್ಲಿ ಅಪ್ಸರೆಯರು ದೇವರ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೀರೋ ತಾನೇ ಇವನು. ಗೌರವವಾಗಿ ಕೆಲವು ಶಾಸನಗಳಲ್ಲಿ ವಾದ್ಯ ಅವು ಇವು ಎಲ್ಲ ಇರ್ತವೆ, ಆ ವಾದ್ಯದೊಡನೆ ಅವನಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಕೆಲವುದ್ರಲ್ಲಿ ನೀವು ಕಂಬದಹಳ್ಳಿಯಲ್ಲಿ ನೋಡ್ಬೇಕು, ಈ ಅಪ್ಸರೆಯರು ಮೃತ ವ್ಯಕ್ತಿಯ ಜೊತೆಯಲ್ಲಿ ಆ ಕೈಗಳನ್ನ ನುಲ್ಕೊಂಡು ಆ ಸ್ಲೋ ಮೋಷನ್ ಸಿನಿಮಾಗಳಲ್ಲಿ ಹೋಗ್ತಾರಲ್ಲ, ಆ ರೀತಿ ಇರುತ್ತೆ. ಅಪ್ಸರೆಯರು ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಶಿವ ಸಾನ್ನಿಧ್ಯ. ಸತ್ತು ಶಿವನ್ ಪಾದ ಸೇರ್ಬಿಟ್ಟ ಅಂತಾರಲ್ಲ, ಹಾಗೆ ಇದು. ಇಲ್ಲಿ ಈಶ್ವರ ಲಿಂಗ ಇದೆ, ಮತ್ತೆ ಇಲ್ಲಿ ನಂದಿ ಇದೆ. ಯಾರು ಕಲಾಕಾರರು ಎಲ್ಲ ಹೊಡೆದಾಕ್ಬಿಟ್ಟವ್ರೆ. ಇಲ್ಲಿ ಅವನು ಪೂಜೆ ಮಾಡ್ತಾ ಇರ್ತಾನೆ. ಇದೈತಾ ಶಿವ ಸಾನ್ನಿಧ್ಯ, ಸತ್ತು ಶಿವನ್ ಪಾದ ಸೇರ್ಬಿಟ್ಟ ಅಂತ. ಸತ್ತ ವ್ಯಕ್ತಿ ಇಲ್ಲಿ ಈಶ್ವರ ಪಾರ್ವತಿ ಶಿವಲಿಂಗ. ಹೌದು. ಅಲ್ಲ, ಸತ್ತ ವ್ಯಕ್ತಿ ಬಹುಶಃ ಇಲ್ಲಿರ್ತಾನೆ, ಇಲ್ಲಿ ಕೂತಿರ್ತಾನೆ. ಇವನು ಅರ್ಚಕ ಪೂಜೆ ಮಾಡ್ತಾನಲ್ಲ, ಅವನು ಇರ್ತಾನೆ. ಸತ್ತ ವ್ಯಕ್ತಿಯನ್ನು ಸಹ ಆ ತರ ಪೂಜೆ ಮಾಡ್ತಾ ಇದ್ದಾನೆ ದೇವಲೋಕದಲ್ಲಿ ಅಂತ. ಶಿವ ಸಾನ್ನಿಧ್ಯ ಇದು ಬಹಳ ಮುಖ್ಯ ಸಮಯ. ಸೂರ್ಯ ಮತ್ತೆ ಚಂದ್ರ ಅಂದ್ರೆ ಸತ್ತ ವ್ಯಕ್ತಿಯ ಹೆಸರು ಆ ಚಂದ್ರಾರ್ಕವಾಗಿ ಸೂರ್ಯ ಚಂದ್ರ ಇರೋರ್ಗೂ ಇರಬೇಕು ಅಂತ ಇದರ ಒಂದು ಇದು. ಇದನ್ನ ಕೆತ್ತಿರ್ತಾರೆ. ಅವೇ ಇದ್ದಾವೆ ಅದೇ ತರ, ಆದ್ರೆ ತಿಪ್ಪೆ ಮೇಲೆ, ಚರಂಡಿ ಮೇಲೆ ಅಲ್ಲೆಲ್ಲ ಇದ್ದಾವೆ. ಏನೋ ನನ್ನ ಕೈಲಾದಷ್ಟು ನಮ್ಮ ಸ್ನೇಹಿತರ ಜೊತೆ ಸೇರಿ ಇವನ್ನೆಲ್ಲ ಸುಸ್ಥಿತಿಯಲ್ಲಿ ಇಡೋಕ್ಕೆ ಭಾಳಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲ, ಬಹಳ ವಿಶೇಷವಾಗಿ ಈ ಮಾಹಿತಿಗಳನ್ನ ತಿಳಿಸ್ಕೊಟ್ರಿ. ಮುಂದಿನ ಇಷ್ಟೇ ಅಲ್ಲ, ಆತ್ಮ ಬಲಿದಾನ ಅಂದ್ರೆ ಜೋಳದ ಪಾಳಿ ಅಂತ. ದೊರೆ ಹತ್ರ ಜೋಳ ಅನ್ನ ಉಂಡಿದೀವಲ್ಲ, ಅದಕ್ಕೆ ನಿಷ್ಠೆಗೆ ಅದೇನಪ್ಪಾ ಅಂದ್ರೆ, ದೊರೆ ಸತ್ತಾಗ ನಾನು ಸಾಯ್ತೀನಿ, ದೊರೆಗೆ ಕಾಯಿಲೆ ಬಂದ್ರೆ ಆ ಕಾಯಿಲೆ ವಾಸಿ ಆದ್ರೆ ನಾನು ನನ್ನ ಬಲಿದಾನ ಮಾಡ್ಕೊಳ್ತೀನಿ, ದೊರೆಗೆ ಗಂಡು ಮಗು ಆದ್ರೆ ನಾನು ನನ್ನ ಆತ್ಮ ಬಲಿದಾನ ಮಾಡ್ಕೊಳ್ತೀನಿ ಅಂತ ತಲೆನ ಕತ್ತರಿಸ್ಕೊಂಡ್ ಬಿಡೋರು. ಆತ್ಮ ಬಲಿದಾನ ಅವ್ರೆ ಸಿಡಿದಲೆ ಬೇರೆ. ಸಿಡಿದಲೆ ಬಸರಾಳಲ್ಲಿ ನೋಡ್ಬೋದು. ಸಿಡಿದಲೆ ಅಂದ್ರೆ ಏನಂದ್ರೆ, ಅವನು ತಪಸ್ಸಲ್ಲಿ ಕೂತ್ಕೊಂಡಿರ್ತಾನೆ, ಪಕ್ಕದಲ್ಲಿ ಒಂದು ಹಸಿರುಗಳ ತಾನೇ ಕಟ್ಕೊಂಡ್ ಬಂದು ನೆಲದಲ್ಲಿ ಹೂತಿರ್ತಾರೆ. ಅದನ್ನ ಬಗ್ಗಿಸ್ಬಿಟ್ಟು ಇವನ್ ಜುಟ್ಟಿಗೆ ಕಟ್ಬಿಟ್ಟು ತಲೆ ಕಡಿದ ತಕ್ಷಣ ಅದು ಬಾವುಟದ ತರ ನಿಂತ್ಬಿಡುತ್ತೆ. ಅದಕ್ಕೆ ಸಿಡಿದಲೆ ವೀರಗಲ್ಲು ಅಂತ ಕರೀತಾರೆ. ಆಮೇಲೆ ಅಷ್ಟೇ ಅಲ್ಲ, ಉಯ್ಯಾಲೆ. ನಾನು ಬಳ್ಳಿಗಾವೆಲ್ಲ ಎಲ್ಲೋ ನೋಡ್ದಂಗಿದೆ, ಕೆಳಗಡೆ ಸೌದೆ ಹಾಕ್ಬಿಡ್ತಾರೆ, ಸೌದೆ ಉರಿತಾ ಇರ್ತದೆ, ಅದ್ರ ಮೇಲೆ ಅವನು ಉಯ್ಯಾಲೆ ಆಡ್ತಾನೆ. ಉಯ್ಯಾಲೆ ಆಡಿ ಪ್ರಾಣ ಕಳ್ಕೊತಾನೆ. ಇನ್ನೊಂದು ಏನದು ಶೂಲ, ಮೊಳೆಗಳು, ಕಬ್ಬಿಣದ ಮೊಳೆಗಳನ್ನೆಲ್ಲ ಇದಾಗಿರ್ತಾರೆ, ಅದ್ರ ಮೇಲೆ ಜಂಪ್ ಮಾಡ್ತಾನೆ, ಜಂಪ್ ಮಾಡಿ ಪ್ರಾಣ ಕಳ್ಕೊಳ್ತಾನೆ. ಈ ರೀತಿ ಇದನ್ನ ಚೆನ್ನಾಗಿ ನೋಡ್ಬೇಕಾದ್ರೆ ನೀವು ಅಗ್ರಹಾರ ಭಾಷೆಗಳಿಗೆ ಬನ್ನಿ, ಅದ್ರ ನಾನು ಸಂಪೂರ್ಣ ವಿವರ ಕೊಡ್ತೇನೆ. ಈ ರೀತಿ ಪ್ರಾಣ ತ್ಯಾಗ ಮಾಡ್ಕೊಳ್ಳೋರು ಇದ್ದಾರೆ ಅಗ್ರಹಾರ ಭಾಷೆಯಲ್ಲಿ. ಸುಮಾರು 80 ಜನ ಪ್ರಾಣ ತ್ಯಾಗ ಮಾಡ್ಕೊಳ್ಳೋದು. ಅದು ವಿಶೇಷ ಏನಂದ್ರೆ, ಅಲ್ಲಿ ಮುಗಿಲ ಕುಲದವರು ಆಳ್ವಿಕೆ ಮಾಡ್ತಾ ಇರ್ತಾರೆ. ಆ ಮುಗಿಲ ಕುಲದವರು ಹೊಯ್ಸಳರ
ಎಲ್ಲ ದೊರೆಗಳು ಸಹಜವಾದ ಸಾವು ಸಂಭವಿಸಿದರೂ ಸಹ ಅವರು ತಮ್ಮನ್ನು ತಾವೇ ಆ, ಗರುಡರಾಗ್ತಾರೆ. ಆವಾಗ ಗರುಡ ಅಂತಾನೆ ಒಂದು ಇದಿತ್ತು, ಆ, ಏನು ಸೈನ್ಯದಲ್ಲಿ ಒಂದು ವಿಭಾಗ ಇರ್ತದಲ್ಲ, ಆ ರೀತಿ ಒಂದು ತುಕಡಿ. ತುಗುಡಿ. ಆ ಗರುಡರು ಏನಪ್ಪಾ ಅಂದ್ರೆ ಬೇರೆ ತುಗುಡಿಗೂ ಇದಕ್ಕೂ ದೊರೆ ಸತ್ತೋಗ್ಬಿಟ್ರೆ ಇವ್ರು ಜೀವ ಸಹಿತ ಊರೊಳಗಡೆ ಬರ್ತಾ ಇರ್ಲಿಲ್ಲ. ತಮ್ಮನ್ನೇ ತಾವೇ ತಲೆ ಕತ್ತರಿಸ್ಕೊಂಡು ಏನೋ ಮಾಡ್ಕೊಂಡು ಸತ್ತೋಗ್ಬಿಡೋರು. ನಾವೇನ್ ಮಾಡಕ್ಕಾಗ್ತದೆ, ಅವನು ಎಲ್ಲೋ ಬಾಣ ಬಂದ್ಬಿಡ್ತು ಸತ್ತೋಯ್ತು ಅನ್ನಂಗಿಲ್ಲ. ಅವನು ದೊರೆ ಸತ್ರೆ ಇವರು ಸಹ ಪ್ರಾಣ ಕಳ್ಕೊಂಡು ಸಾಯ್ತಾ ಇದ್ರು. ಅಂಥದ್ದು ಗರುಡರು ಅಂತ ಇದ್ರು, ಗರುಡರು. ಅವ್ರಿಗೆಲ್ಲ ದತ್ತಿ ಕೊಡ್ತಾ ಇದ್ರು. ಅವರು ದೊರೆ ಸ್ವಾಭಾವಿಕ ಸತ್ತಾಗ 7 ದೊರೆಗಳು, ವಿಷ್ಣು ಇದು ಹೊಯ್ಸಳರು 7 ಜನ ಸಾಯ್ತಾರೆ. ಮುಗಿಲ್ ವಂಶದವರು, ಅವರ ಹೆಂಡತಿಯರು, ಅವರ ಆಳುಗಳು, ಅವರು ಇವರು ಎಲ್ಲ ಸೇರಿ ಹೆಚ್ಚು ಕಡಿಮೆ 80 ಜನ ಸಾಯ್ತಾರೆ. ಮತ್ತೆ ಅಷ್ಟು ಕಾಲದ್ದು ಹೊಯ್ಸಳರ ವಂಶಾವಳಿದು ಸಂಪೂರ್ಣ ಆ ಕಂಬದ ಮೇಲೆ ಎಲ್ಲ ಬರ್ದಿದ್ದಾರೆ. ಮುಗಿಲ ವಂಶದವರು ಸತ್ತಿದ್ದು. ಇನ್ನೊಮ್ಮೆ ಅಲ್ಲಿ ಹೋಗೋಣ. ಇಲ್ಲ, ಬಹಳ ವಿಶೇಷವಾದಂಥ ಮಾಹಿತಿಗಳನ್ನ ತಿಳಿಸ್ಕೊಟ್ರಿ. ಒಂದು ಅರ್ಥಪೂರ್ಣವಾದಂಥ ಒಂದು ಸಂವಾದ ನಮಗೆ ನಿಮ್ಮ ಜೊತೆ ಹೊಂದೋದಕ್ಕೆ ಅವಕಾಶ ಆಯಿತು. ಮುಂದಿನ ದೇವಸ್ಥಾನ ದೊಡ್ಡ ಜಟ್ಕಾದಲ್ಲಿ ನಾವು ಭೇಟಿಯಾಗೋಣ.